ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 23/5/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಓ ನನ್ನ ಈಶ್ವರಿಯ ವಿದ್ಯಾರ್ಥಿ ಮಕ್ಕಳೇ, ಭಕ್ತಿ ಮಾರ್ಗದಲ್ಲಿ ಅನೇಕರು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ. ಓದುವುದು ಈ ರೀತಿ ನಡೆಯುವುದಿಲ್ಲ ಅಲ್ಲವೇ? ಶಿಕ್ಷಕರನ್ನು ನೋಡಬೇಕಲ್ಲವೇ? ಇವರು ತಂದೆಯೂ ಹೌದು, ಶಿಕ್ಷಕರೂ ಹೌದು. ಆದ್ದರಿಂದ ಸಮ್ಮುಖದಲ್ಲಿ ನೋಡಬೇಕಾಗುತ್ತದೆ. ಸಮ್ಮುಖದಲ್ಲಿ ಕುಳಿತು ಕಣ್ಣು ಮುಚ್ಚಿ ತೂಕಡಿಸುತ್ತಿದ್ದರೆ ಅಂತಹ ಶಿಕ್ಷಣ ನಡೆಯುವುದಿಲ್ಲ. ಓಂ ನಮಃ ಶಿವಾಯ್. ಆತ್ಮಿಕ ತಂದೆ ತಿಳಿಸಿಕೊಡುತ್ತಿದ್ದಾರೆ. ಈ ಶರೀರವಿದ್ದಾಗಲೇ ತಿಳಿಸಿಕೊಡುತ್ತಾರೆ. ಸಮ್ಮುಖದಲ್ಲೇ ತಿಳಿಸಿಕೊಡಬೇಕಾಗುತ್ತದೆ. ಸಮ್ಮುಖದಲ್ಲಿ ತಿಳಿಸಿಕೊಟ್ಟಿರುವುದು ನಂತರ ಲೇಖನದ ಮೂಲಕ ಎಲ್ಲರ ಬಳಿ ತಲುಪುತ್ತದೆ. ನೀವು ಇಲ್ಲಿ ಸಮ್ಮುಖದಲ್ಲಿ ಕೇಳಲು ಬರುತ್ತೀರಿ. ಬೇಹದ್ದಿನ ತಂದೆ ಆತ್ಮಗಳಿಗೆ ತಿಳಿಸುತ್ತಿದ್ದಾರೆ. ಆತ್ಮವೇ ಕೇಳಿಸಿಕೊಳ್ಳುತ್ತದೆ. ಈ ಶರೀರದ ಮೂಲಕ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಆದ್ದರಿಂದ ಮೊದಲು ತಮ್ಮನ್ನು ಆತ್ಮ ಎಂದು ಅವಶ್ಯವಾಗಿ ತಿಳಿದುಕೊಳ್ಳಬೇಕು. ತಂದೆ ಬಂದಿದ್ದಾರೆ, ಎಷ್ಟು ಸಮೀಪದಲ್ಲಿದ್ದಾರೆ. ಜ್ಞಾನವೇನೆಂದರೆ ಆತ್ಮ ಮತ್ತು ಪರಮಾತ್ಮ ಬಹಳ ಕಾಲ ಅಗಲಿದ್ದರು. ಮೊಟ್ಟ ಮೊದಲು ತಂದೆಯಿಂದ ಯಾರು ಅಗಲಿ ಇಲ್ಲಿ ಪಾತ್ರ ಮಾಡಲು ಬಂದರು? ಅವರು ಕೇಳುತ್ತಾರೆ, ಎಷ್ಟು ಸಮಯ ತಂದೆಯಿಂದ ಅಗಲಿದ್ದೀರಿ? ಆಗ ನೀವು ಹೇಳುತ್ತೀರಿ, 5000 ವರ್ಷಗಳು. ಸ್ವಲ್ಪ ಹೆಚ್ಚು ಕಡಿಮೆ ಎಂದು ಹೇಳಬಹುದು. ನೀವು ಮಕ್ಕಳಿಗೆ ಗೊತ್ತಿದೆ ಹೇಗೆ ನಂಬರ್ ವಾರ್ ಆಗಿ ಬರುತ್ತೀರಿ ಎಂದು. ನಾನು ಅಂದರೆ ಬೇಹದ್ದಿನ ತಂದೆ ಮೇಲೆ ಇದ್ದವನು ಈಗ ನಿಮ್ಮ ಬ್ಯಾಟರಿ ಚಾರ್ಜ್ ಮಾಡಲು ಕೆಳಗೆ ಬಂದಿದ್ದೇನೆ. ಈಗ ತಂದೆಯನ್ನು ನೆನಪು ಮಾಡಬೇಕು. ಈಗ ತಂದೆ ಸಮ್ಮುಖದಲ್ಲಿದ್ದಾರೆ ಅಲ್ಲವೇ? ಮೇಲೆ ಇರುವ ತಂದೆಯನ್ನು ನೆನಪು ಮಾಡುವುದು ಭಕ್ತಿ ಮಾರ್ಗವಾಗಿದೆ. ಏಕೆಂದರೆ ಅವರಿಗೆ ಆಕ್ಯುಪೇಷನ್ ತಿಳಿದಿಲ್ಲ, ಅಂದರೆ ತಂದೆಯ ಕರ್ತವ್ಯ ಗೊತ್ತಿಲ್ಲ. ಅವರ ನಾಮ ರೂಪ ದೇಶ ಕಾಲದ ಬಗ್ಗೆಯೂ ತಿಳಿದುಕೊಂಡಿಲ್ಲ. ನಿಮಗೆ ನಾಮ ರೂಪ ದೇಶ ಕಾಲದ ಬಗ್ಗೆ ತಿಳಿದಿದೆ. ಈ ರಥದ ಮೂಲಕ ತಂದೆ ನಮಗೆ ಎಲ್ಲಾ ರಹಸ್ಯಗಳನ್ನು ತಿಳಿಸಿಕೊಡುತ್ತಿದ್ದಾರೆ ಎಂದು ನೀವು ತಿಳಿದಿದ್ದೀರಿ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಇದು ಎಷ್ಟು ಸೂಕ್ಷ್ಮವಾಗಿದೆ. ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷಕ್ಕೆ ತಂದೆಯೇ ಬೀಜರೂಪಿಯಾಗಿದ್ದಾರೆ. ಅವರು ಇಲ್ಲಿಗೆ ಅವಶ್ಯವಾಗಿ ಬರುತ್ತಾರೆ. ಹೊಸ ಪ್ರಪಂಚದ ಸ್ಥಾಪನೆ ಮಾಡುವುದು ಅವರದ್ದೇ ಕೆಲಸವಾಗಿದೆ. ಅಲ್ಲಿ ಕುಳಿತುಕೊಂಡೇ ಸ್ಥಾಪನೆ ಮಾಡುತ್ತಾರೆ ಎಂದಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಬಾಬಾ ಈ ತನುವಿನ ಮೂಲಕ ನಮಗೆ ಸಮ್ಮುಖದಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಇದು ಕೂಡ ತಂದೆಯನ್ನು ಪ್ರೀತಿಸುವುದೇ ಆಗಿದೆ. ಬೇರೆ ಯಾರಿಗೂ ಅವರ ಜೀವನ ಚರಿತ್ರೆ ತಿಳಿದಿಲ್ಲ. ಗೀತೆಯು ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರವಾಗಿದೆ. ಈ ಜ್ಞಾನದ ನಂತರ ವಿನಾಶವಾಗುತ್ತದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ವಿನಾಶ ಅವಶ್ಯವಾಗಿ ಆಗಲೇಬೇಕು. ಬೇರೆ ಯಾವುದೇ ಧರ್ಮ ಸ್ಥಾಪನೆಯಾಗುವ ಸಮಯದಲ್ಲಿ ವಿನಾಶವಾಗುವುದಿಲ್ಲ. ವಿನಾಶದ ಸಮಯವೇ ಇದಾಗಿದೆ. ಆದ್ದರಿಂದ ನಿಮಗೆ ಸಿಗುವ ಜ್ಞಾನವು ನಂತರ ಮುಕ್ತಾಯವಾಗುತ್ತದೆ. ನೀವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ವಿಷಯಗಳಿವೆ. ನೀವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿದ್ದೀರಿ. ಇವೆರಡು ಅನಾದಿಯಾಗಿದ್ದು ನಡೆದುಕೊಂಡು ಬರುತ್ತಿವೆ. ಸಂಗಮ ಯುಗದಲ್ಲಿ ಬರುವುದೇ ತಂದೆಯ ಪಾತ್ರವಾಗಿದೆ. ಅರ್ಧ ಕಲ್ಪ ಜ್ಞಾನ ನೀಡುತ್ತಿರುತ್ತಾರೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ಜ್ಞಾನ ಮತ್ತು ಭಕ್ತಿ ಎಂದು ಯಾವುದಕ್ಕೆ ಕರೆಯುತ್ತಾರೆ ಎಂದು ತಂದೆ ತಿಳಿಸಿಕೊಡುತ್ತಾರೆ. ಭಕ್ತಿಯು ಅರ್ಧ ಕಲ್ಪ ನಡೆಯುತ್ತಿರುತ್ತದೆ, ಜ್ಞಾನವಲ್ಲ. ಜ್ಞಾನದ ಆಸ್ತಿಯು ಅರ್ಧ ಕಲ್ಪದವರೆಗೆ ಸಿಗುತ್ತದೆ. ಜ್ಞಾನವು ಕೇವಲ ಒಂದು ಬಾರಿ ಸಂಗಮ ಯುಗದಲ್ಲಿ ಸಿಗುತ್ತದೆ. ನಿಮ್ಮ ಈ ತರಗತಿಯು ಕೇವಲ ಒಂದು ಸಾರಿ ಇರುತ್ತದೆ. ಈ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ಇತರರಿಗೂ ತಿಳಿಸಿಕೊಡಬೇಕು. ನಿಮ್ಮ ಸಂಪೂರ್ಣ ಪದವಿಯು ಸೇವೆಯ ಮೇಲೆ ಆಧಾರಿತವಾಗಿದೆ. ಪುರುಷಾರ್ಥ ಮಾಡಿ ಹೊಸ ಪ್ರಪಂಚಕ್ಕೆ ಹೋಗಬೇಕು ಎಂದು ನೀವು ತಿಳಿದುಕೊಂಡಿದ್ದೀರಿ. ಧಾರಣೆ ಮಾಡಿ ನಂತರ ಇತರರಿಗೆ ತಿಳಿಸಿಕೊಡಿ. ವಿನಾಶವಾಗುವ ಮೊದಲು ಎಲ್ಲರಿಗೂ ತಂದೆಯ ಪರಿಚಯ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡಬೇಕು. ಜನ್ಮ ಜನ್ಮಾಂತರಗಳ ಪಾಪಗಳು ವಿನಾಶವಾಗಲಿ ಎಂದು ನೀವು ತಂದೆಯನ್ನು ನೆನಪು ಮಾಡುತ್ತೀರಿ. ತಂದೆ ಓದಿಸುವವರೆಗೂ ನೆನಪು ಅವಶ್ಯವಾಗಿ ಮಾಡಲೇಬೇಕು. ಓದಿಸುವವರ ಜೊತೆ ಯೋಗವಂತೂ ಇರುತ್ತದಲ್ಲವೇ? ಶಿಕ್ಷಕರು ಓದಿಸುವಾಗ ಅವರ ಜೊತೆ ಯೋಗವಿರುತ್ತದೆ ತಾನೆ? ಯೋಗವಿಲ್ಲದೆ ಓದುವುದು ಹೇಗೆ? ಯೋಗ ಎಂದರೆ ಓದಿಸುವವರ ನೆನಪು. ಇವರು ತಂದೆಯೂ ಹೌದು,
ಶಿಕ್ಷಕರೂ ಹೌದು, ಸದ್ಗುರುವೂ ಹೌದು. ಮೂರೂ ರೂಪಗಳಲ್ಲಿ ಪೂರ್ಣವಾಗಿ ನೆನಪು ಮಾಡಬೇಕಾಗುತ್ತದೆ. ನಂತರ ಯಾವುದೇ ಗುರುಗಳು ಸಿಗುವುದಿಲ್ಲ. ಅರ್ಧ ಕಲ್ಪದವರೆಗೆ ಯಾವುದೇ ಗುರುಗಳಿಲ್ಲ. ಈಗ ಎಷ್ಟೊಂದು ಗುರುಗಳಿದ್ದಾರೆ. ಒಬ್ಬ ಗುರು ಮರಣ ಹೊಂದಿದರೆ ಶಿಷ್ಯ ಆ ಜಾಗಕ್ಕೆ ಕುಳಿತುಕೊಳ್ಳುತ್ತಾನೆ. ನಂತರ ಅವನನ್ನು ಗುರು ಎನ್ನುತ್ತಾರೆ. ಸದ್ಗುರು ಕೇವಲ ಒಂದು ಸಾರಿ ಸಿಗುತ್ತಾರೆ. ಜ್ಞಾನದಿಂದ ಸದ್ಗತಿ ಸಿಗುತ್ತದೆ ಅಷ್ಟೇ. ನಂತರ ಗುರುಗಳ ಸಂಪ್ರದಾಯವೇ ಮುಕ್ತಾಯವಾಗುತ್ತದೆ. ತಂದೆ ಮತ್ತು ಶಿಕ್ಷಕರ ಸಂಪ್ರದಾಯ ನಡೆಯುತ್ತದೆ. ಗುರುಗಳ ಸಂಪ್ರದಾಯ ಮುಕ್ತಾಯವಾಗುತ್ತದೆ. ಸದ್ಗತಿ ಸಿಕ್ಕಿತಲ್ಲವೇ? ನೀವು ಪ್ರಾಯೋಗಿಕವಾಗಿ ನಿರ್ವಾಣಧಾಮಕ್ಕೆ ಹೋಗುತ್ತೀರಿ. ನಂತರ ತಮ್ಮ ಸಮಯದಲ್ಲಿ ಪಾತ್ರ ಮಾಡಲು ಬರುತ್ತೀರಿ. ಮುಕ್ತಿ ಮತ್ತು ಜೀವನ್ಮುಕ್ತಿ ಎರಡೂ ನಿಮಗೆ ಸಿಗುತ್ತದೆ. ಸ್ವಲ್ಪ ಸಮಯ ಮನೆಗೆ ಹೋಗಿ ಇರುತ್ತೀರಿ. ಇಲ್ಲಿ ಶರೀರದ ಮೂಲಕ ಪಾತ್ರ ಮಾಡಬೇಕಾಗುತ್ತದೆ. ಕೊನೆಯಲ್ಲಿ ಎಲ್ಲಾ ಪಾತ್ರಧಾರಿಗಳು ಬರುತ್ತಾರೆ. ನಾಟಕ ಪೂರ್ಣವಾದಾಗ ಎಲ್ಲಾ ಪಾತ್ರಧಾರಿಯು ವೇದಿಕೆಯ ಮೇಲೆ ಬರುತ್ತಾರೆ. ಈಗಲೂ ಎಲ್ಲಾ ಪಾತ್ರಧಾರಿಗಳು ವೇದಿಕೆಯ ಮೇಲೆ ಬಂದು ಸೇರಿದ್ದಾರೆ. ಎಂತಹ ಘೋರ ಗೊಂದಲವಿದೆ! ಸತ್ಯಯುಗದ ಆದಿಯಲ್ಲಿ ಇಂತಹ ಘೋರ ಗೊಂದಲವಿರಲಿಲ್ಲ. ಈಗ ಎಷ್ಟೊಂದು ಅಶಾಂತಿ ಇದೆ. ಈಗ ತಂದೆಗೆ ಸೃಷ್ಟಿ ಚಕ್ರದ ಜ್ಞಾನವಿರುವಂತೆ ನೀವು ಮಕ್ಕಳಿಗೂ ಜ್ಞಾನವಿದೆ. ನಮ್ಮ ವೃಕ್ಷವು ಹೇಗೆ ವೃದ್ಧಿಯಾಗಿ ನಂತರ ಮುಕ್ತಾಯವಾಗುತ್ತದೆ ಎಂಬ ಜ್ಞಾನ ಬೀಜಕ್ಕಿದೆ. ಈಗ ನೀವು ಹೊಸ ಪ್ರಪಂಚದ ಸಸಿ ಹಚ್ಚಲು ಕುಳಿತಿದ್ದೀರಿ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸಸಿ ಹಚ್ಚುತ್ತಿದ್ದೀರಿ. ಈ ಲಕ್ಷ್ಮೀನಾರಾಯಣರು ಹೇಗೆ ರಾಜ್ಯವನ್ನು ಪಡೆದರು ಎಂದು ನಿಮಗೆ ಗೊತ್ತಿದೆ. ನಾವು ಈಗ ಹೊಸ ಪ್ರಪಂಚಕ್ಕೆ ಹೋಗಿ ರಾಜಕುಮಾರರಾಗುತ್ತೇವೆ ಎಂದು ನೀವು ಮಕ್ಕಳು ತಿಳಿಸಿಕೊಡಬೇಕು. ಹೊಸ ಪ್ರಪಂಚದಲ್ಲಿ ವಾಸಿಸುವವರೆಲ್ಲರೂ ತಮ್ಮನ್ನು ಮಾಲೀಕರೆಂದೇ ಕರೆದುಕೊಳ್ಳುತ್ತಾರೆ. ಈಗಲೂ ನಮ್ಮ ಭಾರತ ದೇಶ ಎಂದು ಹೇಳುವಂತೆ ಈ ಭಾರತವು ವೈಶಾಲಯವಾಗಿದೆ ಎಂದು ನೀವು ತಿಳಿದಿದ್ದೀರಿ. ಆದ್ದರಿಂದ ಭಾರತ ವೈಶಾಲಯವು ನಮ್ಮ ದೇಶ ಎಂದು ಹೇಳುವುದಿಲ್ಲ. ಇದನ್ನು ಕೂಡ ನೀವು ತಿಳಿದುಕೊಂಡಿದ್ದೀರಿ. ಈಗ ನಾವು ಸಂಗಮ ಯುಗದಲ್ಲಿದ್ದೇವೆ. ವೈಶಾಲಯದ ದೇಶದಿಂದ ಹೋಗುವವರಿದ್ದೇವೆ ಅಷ್ಟೇ. ಈಗ ಹೊರಟೇ ಬಿಟ್ಟೆವು. ನಾವು ಹೋಗಿ ಶಿವಾಲಯದ ಮಾಲೀಕರಾಗುತ್ತೇವೆ. ನಿಮ್ಮ ಗುರಿ ಉದ್ದೇಶವೇ ಇದಾಗಿದೆ, ಶಿವಾಲಯದ ಮಾಲೀಕರಾಗುವುದು. ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರೂ ಶಿವಾಲಯದವರಾಗುತ್ತಾರೆ. ಆದರೆ ರಾಜಧಾನಿಯಲ್ಲಿ ವಿಭಿನ್ನ ಸ್ಥಾನಮಾನಗಳಿರುತ್ತವೆ. ಅಲ್ಲಿ ಯಾವುದೇ ಮಂತ್ರಿಗಳಿರುವುದಿಲ್ಲ. ಪತಿತರಾದಾಗ ಮಂತ್ರಿಗಳಿರುತ್ತಾರೆ. ಲಕ್ಷ್ಮೀನಾರಾಯಣ ಅಥವಾ ರಾಮ ಸೀತೆಯರಿಗೆ ಮಂತ್ರಿಗಳಿದ್ದರೆಂದು ಎಂದೂ ಕೇಳಿಲ್ಲ. ಅವರು ಸ್ವಯಂ ಸತೋಪ್ರಧಾನ ಶಕ್ತಿಯುಳ್ಳವರಾಗಿದ್ದಾರೆ. ನಂತರ ಪತಿತರಾದಾಗ ರಾಜಾರಾಣಿಯರು ಸಲಹೆ ಪಡೆಯಲು ಒಬ್ಬ ಮಂತ್ರಿಯನ್ನು ಇಟ್ಟುಕೊಳ್ಳುತ್ತಾರೆ. ಈಗ ನೋಡಿ ಎಷ್ಟು ಅನೇಕ ಮಂತ್ರಿಗಳಿದ್ದಾರೆ. ಏಕೆಂದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ ಅಲ್ಲವೇ? ಇನ್ನೊಬ್ಬರಿಂದ ಸಲಹೆ ಪಡೆಯುವವರು ಸ್ವಯಂ ಮೂರ್ಖರಾಗುತ್ತಾರೆ. ಅವರು ಇದು ನಮ್ಮ ದೊಡ್ಡಸ್ತಿಕೆ ಎಂದು ತಿಳಿಯುತ್ತಾರೆ. ನೀವು ಇದು ಬುದ್ಧಿಹೀನತೆ ಎಂದು ತಿಳಿಯುತ್ತೀರಿ. ಎಷ್ಟೊಂದು ಬುದ್ಧಿಹೀನರು! ಈಗ ನೋಡಿ ಅನೇಕ ಮಂತ್ರಿಗಳು, ನಂತರ ಮಂತ್ರಿಗಳೇ ಇಲ್ಲ. ಇದು ಬಹಳ ಮೋಜಿನ ಆಟವಾಗಿದೆ. ಆಟ ಯಾವಾಗಲೂ ಮೋಜಿನದ್ದೇ ಆಗಿರುತ್ತದೆ. ಈ ಬೇಹದ್ದಿನ ಆಟವನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ. ಇದರಲ್ಲಿ ಅಳುವುದು, ಬಡಿಯುವುದು ಮುಂತಾದ ವಿಷಯಗಳೇ ಇಲ್ಲ. ಗಾಯನ ಮಾಡುತ್ತಾರಲ್ಲವೇ, ಕಳೆದದ್ದು ಕಳೆದೇ ಹೋಯಿತು. ನೋಡಿ, ಆಗಿರುವುದು ಆಗುತ್ತಲೇ ಇದೆ. ಈ ನಾಟಕವು ನಿಮ್ಮ ಬುದ್ಧಿಯಲ್ಲಿ ಇದೆ. ನಾವು ಇದರ ಪಾತ್ರಧಾರಿಯಾಗಿದ್ದೇವೆ. ನಮ್ಮ 84 ಜನ್ಮಗಳ ಪಾತ್ರವು ನಿಖರ ಹಾಗೂ ಅವಿನಾಶಿಯಾಗಿದೆ. ಯಾರು ಯಾವ ಜನ್ಮದಲ್ಲಿ ಯಾವ ಪಾತ್ರವನ್ನು ಮಾಡಿದ್ದಾರೋ ಅದನ್ನೇ ಮಾಡುತ್ತಿರುತ್ತಾರೆ. 5000 ವರ್ಷಗಳ ಹಿಂದೆಯೂ ನಿಮಗೆ ಇದನ್ನೇ ಹೇಳಿದ್ದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಗೀತೆಯಲ್ಲಿಯೂ ಈ ಶಬ್ದವಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮವು ಸ್ಥಾಪನೆಯಾಗಿತ್ತು ಎಂದು ನೀವು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ತಂದೆ ಹೇಳಿದರು, ದೇಹ ಸಹಿತ ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಮನ್ಮನಾಭವದ ಅರ್ಥವನ್ನು ತಂದೆ ತಿಳಿಸಿಕೊಟ್ಟಿದ್ದಾರೆ. ಭಾಷೆಯು ಇದೇ ಆಗಿದೆ. ಇಲ್ಲಿ ನೋಡಿ ಎಷ್ಟೊಂದು ಭಾಷೆಗಳಿವೆ. ಭಾಷೆಯ ಮೇಲೆ ಎಂತಹ ಗಲಾಟೆ ನಡೆಯುತ್ತದೆ. ಭಾಷೆ ಇಲ್ಲದೆ ಯಾವುದೇ ಕೆಲಸ ನಡೆಯಲು ಸಾಧ್ಯವಿಲ್ಲ. ಎಂತಹ ಭಾಷೆಗಳನ್ನು ಕಲಿತು ಬರುತ್ತಾರೆಂದರೆ
ಮಾತೃಭಾಷೆಯೇ ಮುಕ್ತಾಯವಾಗಿ ಬಿಡುತ್ತದೆ. ಯಾರು ಹೆಚ್ಚು ಭಾಷೆಗಳನ್ನು ಕಲಿಯುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತದೆ. ಎಷ್ಟು ಧರ್ಮಗಳು ಅಷ್ಟು ಭಾಷೆಗಳಿರುತ್ತವೆ. ಅಲ್ಲಿ ನಿಮ್ಮದೇ ರಾಜ್ಯವಿರುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಭಾಷೆಯು ಒಂದೇ ಇರುತ್ತದೆ. ಇಲ್ಲಿ ಪ್ರತಿ 100 ಮೈಲಿಗೆ ಒಂದು ಭಾಷೆ ಇದೆ. ಅಲ್ಲಿ ಕೇವಲ ಒಂದೇ ಭಾಷೆ ಇರುತ್ತದೆ. ತಂದೆ ಕುಳಿತು ಈ ಎಲ್ಲಾ ವಿಷಯಗಳನ್ನು ತಿಳಿಸಿಕೊಡುತ್ತಾರೆ. ಆದ್ದರಿಂದ ನೀವು ಆ ತಂದೆಯನ್ನು ನೆನಪು ಮಾಡುತ್ತೀರಿ. ಶಿವಬಾಬಾ ಬ್ರಹ್ಮನ ಮೂಲಕ ತಿಳಿಸಿಕೊಡುತ್ತಾರೆ. ರಥ ಅವಶ್ಯವಾಗಿ ಬೇಕಲ್ಲವೇ? ಶಿವಬಾಬಾ ನಮ್ಮ ತಂದೆಯಾಗಿದ್ದಾರೆ. ಆದ್ದರಿಂದ ಅವರಿಗೆ ರಾಖಿ ಕಟ್ಟಬೇಕು. ಆದರೆ ಬಾಬಾ ಹೇಳುತ್ತಾರೆ, ನನಗೆ ಬೇಹದ್ದಿನ ಮಕ್ಕಳಿದ್ದಾರೆ. ಎಲ್ಲಿಯವರೆಗೆ ರಾಖಿ ಕಟ್ಟುತ್ತೀರಿ? ಇಷ್ಟೊಂದು ಜನರಿಗೆ ರಾಖಿ ಕಟ್ಟಲು ಸಾಧ್ಯವಿಲ್ಲ. ಬಾಬಾ ಇದರಲ್ಲಿ ಓದಿಸುತ್ತಾರಲ್ಲವೇ? ಶಿಕ್ಷಕರಿಗೆ ಎಂದೂ ರಾಖಿ ಕಟ್ಟುವುದಿಲ್ಲ. ಬಾಬಾ ನಿಮಗೆ ಓದಿಸಲು ಬರುತ್ತಾರೆ, ರಾಜಯೋಗವನ್ನು ಕಲಿಸುತ್ತಾರೆ. ಶಿಕ್ಷಕರಾಗಿದ್ದಾರಲ್ಲವೇ? ಶಿಕ್ಷಕರಿಗೆ ರಾಖಿ ಕಟ್ಟಲಾಗುವುದಿಲ್ಲ. ತಂದೆ ರಾಜಯೋಗ ಕಲಿಸಲು ಬಂದಿದ್ದಾರೆ. ನೀವು ರಾಖಿ ಬೇಕಾದಂತಹ ಸಣ್ಣ ಮಕ್ಕಳಲ್ಲ, ವಿದ್ಯಾರ್ಥಿ ಎಂದಾದರೂ ಶಿಕ್ಷಕರಿಗೆ ರಾಖಿ ಕಟ್ಟುತ್ತಾರೆಯೇ? ತಂದೆ ಈ ಸಂಪ್ರದಾಯವನ್ನು ನಿಲ್ಲಿಸುತ್ತಾರೆ. ರಾಖಿ ಕಟ್ಟಿದ ನಂತರ ಬಹಳ ಮೋಸವನ್ನು ಮಾಡುತ್ತಾರೆ. ಒಬ್ಬ ತಂದೆಯ ಮಕ್ಕಳಾಗಿ ನಂತರ ಇತರರೊಂದಿಗೆ ಮನಸ್ಸನ್ನು ಜೋಡಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ. ನೀವು ಹೇಗೆ ರಾಖಿ ಕಟ್ಟುತ್ತೀರಿ? ನೀವು ಶರೀರಧಾರಿಗಳು. ನಾನು ಮೇಲೆ ವಾಸಿಸುವ ಅಶರೀರಿಯಾಗಿದ್ದೇನೆ. ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಹೇಳುತ್ತೀರಿ. ಅಂದರೆ ನೀವು ಪತಿತರಾಗಿದ್ದೀರಿ ಎಂದರ್ಥ. ಹಾಗಾದರೆ ನೀವು ನನಗೆ ಹೇಗೆ ರಾಖಿ ಕಟ್ಟಲು ಸಾಧ್ಯ? ಯಾವಾಗ ಸಂಪೂರ್ಣ ಪಾವನರಾಗುತ್ತೀರೋ ಆಗ ರಾಖಿ ಕಟ್ಟಿ. ಪತಿತರು ಹೇಗೆ ಕಟ್ಟುತ್ತಾರೆ? ಪ್ರತಿಜ್ಞೆ ಮಾಡಿ ನಂತರ ಪಾವನರಾಗುತ್ತಾರೆ. ಕೊನೆಯಲ್ಲಿ ಯಾವಾಗ ಸಂಪೂರ್ಣ ಪಾವನರಾಗುತ್ತೀರೋ ಆಗ ರಾಖಿ ಕಟ್ಟಿ. ನಂತರ ನೆನಪಿನಲ್ಲಿಯೂ ಇರುತ್ತೀರಿ. ಶಿಕ್ಷಕರನ್ನು, ಗುರುಗಳನ್ನು ನೆನಪು ಮಾಡುತ್ತಿರುತ್ತೀರಿ. ಈಗ ನೀವು ಕೊಳಕಾಗುತ್ತೀರಿ. ಆಗ 100 ಪಟ್ಟು ಶಿಕ್ಷೆ ಸಿಗುತ್ತದೆ. ಆಗ ರಾಖಿ ಏಕೆ ಕಟ್ಟಬೇಕು? ಮಧ್ಯದಲ್ಲಿ ದಲ್ಲಾಳಿಯ ರೂಪದಲ್ಲಿ ಸಿಕ್ಕಿದೆ. ದಲ್ಲಾಳಿಗೆ ರಾಖಿ ಕಟ್ಟಲಾಗುವುದಿಲ್ಲ, ಕೇವಲ ನೆನಪು ಮಾಡಬೇಕು. ತಂದೆ ಹೇಳುತ್ತಾರೆ, ನಾನು ಕೂಡ ಅವರ ಪ್ರೀತಿಯ ಮಗನಾಗಿದ್ದೇನೆ. ಹಾಗಾದರೆ ನಾನು ಎಲ್ಲಿ ರಾಖಿ ಕಟ್ಟಲು ಸಾಧ್ಯ? ನೀವಾದರೂ ಈ ಶರೀರದ ಮೂಲಕ ರಾಖಿ ಕಟ್ಟಿ ಭೇಟಿಯಾಗುತ್ತೀರಿ. ನಾನು ಅವರಿಗೆ ಹೇಗೆ ರಾಖಿ ಕಟ್ಟಲಿ? ಯಾರಾದರೂ ಯೋಚಿಸಬೇಕು. ನಾನು ಶಿವಬಾಬಾರವರಿಗೆ ರಾಖಿ ಕಟ್ಟುತ್ತಿದ್ದೇನೆಯೇ? ಒಬ್ಬ ತಂದೆಯನ್ನೇ ನೆನಪು ಮಾಡಿ, ಒಬ್ಬ ತಂದೆಯನ್ನೇ ಪ್ರೀತಿಸಿ. ನೆನಪಿನಿಂದ ಬಹಳ ಶಕ್ತಿ ಸಿಗುತ್ತದೆ. ತಂದೆ ಸರ್ವಶಕ್ತಿವಂತರಾಗಿದ್ದಾರೆ. ತಂದೆಯಿಂದ ನಿಮಗೆ ಎಷ್ಟೊಂದು ಶಕ್ತಿ ಸಿಗುತ್ತದೆ. ನಿಮ್ಮ ರಾಜಧಾನಿಯ ಮೇಲೆ ಯಾರೂ ವಿಜಯ ಸಾಧಿಸಲು ಸಾಧ್ಯವಾಗದಷ್ಟು ನೀವು ಬಲಶಾಲಿಗಳಾಗುತ್ತೀರಿ. ರಾವಣನ ರಾಜ್ಯವೇ ಮುಕ್ತಾಯವಾಗುತ್ತದೆ. ಅಲ್ಲಿ ದುಃಖ ಕೊಡುವವರು ಯಾರೂ ಇರುವುದಿಲ್ಲ. ಅದನ್ನು ಸುಖಧಾಮ ಎಂದು ಕರೆಯಲಾಗುತ್ತದೆ. ರಾವಣ ಇಡೀ ವಿಶ್ವಕ್ಕೆ ದುಃಖ ಕೊಡುವವನಾಗಿದ್ದಾನೆ. ಪ್ರಾಣಿಗಳು ಕೂಡ ದುಃಖಿಯಾಗಿವೆ. ಅಲ್ಲಿ ಪ್ರಾಣಿಗಳು ಕೂಡ ಪರಸ್ಪರ ಪ್ರೀತಿಯಿಂದ ಇರುತ್ತವೆ. ಇಲ್ಲಿ ಪ್ರೀತಿಯೇ ಇಲ್ಲ. ಸ್ತ್ರೀ ಪುರುಷರು ಪ್ರೀತಿಯಲ್ಲಿ ಕಾಮಕಟಾರಿಯನ್ನು ಚಲಾಯಿಸುತ್ತಾರೆ. ಅಂದರೆ ಒಬ್ಬರು ಇನ್ನೊಬ್ಬರ ಕೊಲೆ ಮಾಡುತ್ತಾರೆ. ಕೊಲೆ ಅಂದ್ರೆ ಸಾಯಿಸೋದಲ್ಲ, ಅವರ ಗುಣಗಳ ಕೊಲೆ ಮಾಡುತ್ತಾರೆ. ಹಾಗಾದರೆ ಇದನ್ನು ಪ್ರೀತಿ ಎನ್ನುತ್ತೀರಾ? ಆದ್ದರಿಂದ ಸನ್ಯಾಸಿಗಳು ಹೇಳುತ್ತಾರೆ, ಸ್ತ್ರೀ ಸರ್ಪಿಣಿಯಾಗಿದ್ದಾಳೆ, ಅವಳು ಕಚ್ಚುತ್ತಾಳೆ, ಜೊತೆಯಲ್ಲಿ ಇರುವುದಿಲ್ಲ. ಜೊತೆಯಲ್ಲಿ ಇಲ್ಲ ಎಂದರೆ ಕಚ್ಚುವುದೂ ಇಲ್ಲ ಎಂದು ಅವರು ಕಾಡಿಗೆ ಹೋಗುತ್ತಾರೆ. ತಂದೆ ತಿಳಿಸಿಕೊಡುತ್ತಾರೆ, ಅವರೂ ಕೂಡ ಪವಿತ್ರತೆಯ ಕಾರಣದಿಂದ ಸಹಾಯಕರಾಗುತ್ತಾರೆ. ಆದರೆ ಈಗ ತಮೋಪ್ರಧಾನರಾಗಿದ್ದಾರೆ. ಆದ್ದರಿಂದ ಯೋಗ ಬಲದ ಯಾವುದೇ ಸಹಾಯ ಮಾಡುವುದಿಲ್ಲ. ಯೋಗ ಬಲದ ಬಗ್ಗೆ ಅವರಿಗೆ ತಿಳಿದೇ ಇಲ್ಲ. ಅವರು ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ. ಅದು ಮನೆಯಾಗಿದೆಯಲ್ಲವೇ? ನಾವು ಹೇಳುತ್ತೇವೆ ಬ್ರಹ್ಮ ತತ್ವಕ್ಕೆ ಹೋಗಿ ಇರುತ್ತೇವೆ ಎಂದು. ಅವರು ಹೇಳುತ್ತಾರೆ ಬ್ರಹ್ಮ ತತ್ವದಲ್ಲಿ ಲೀನವಾಗುತ್ತೇವೆ ಎಂದು. ಇದೇ ವ್ಯತ್ಯಾಸವಾಗಿದೆ. ಅವರು ಹೇಳುತ್ತಾರೆ ನಾವು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತೇವೆ, ನೆನಪು ಮಾಡುತ್ತಾ ಮಾಡುತ್ತಾ ಲೀನವಾಗುತ್ತೇವೆ ಎಂದು. ಈ ಡ್ರಾಮಾ ಹೇಗೆ ಸುತ್ತುತ್ತದೆ ಎಂದು ತಂದೆ ತಿಳಿಸಿಕೊಡುತ್ತಾರೆ. ಎಲ್ಲರೂ ಮಕ್ಕಳೇ ಆಗಿದ್ದಾರಲ್ಲವೇ? ಕೆಲವರು ಚೆನ್ನಾಗಿ ಓದುತ್ತಾರೆ, ಕೆಲವರು ಕಡಿಮೆ ಓದುತ್ತಾರೆ. ಎಲ್ಲರೂ ಓದುತ್ತಾರಲ್ಲವೇ?
ಇಡೀ ಪ್ರಪಂಚವು ಓದುತ್ತದೆ, ಅಂದರೆ ತಂದೆಯನ್ನು ನೆನಪು ಮಾಡುತ್ತದೆ. ತಂದೆಯನ್ನು ನೆನಪು ಮಾಡುವುದು ಕೂಡ ಶಿಕ್ಷಣವೇ ಆಗಿದೆ. ಅವರು ಹೇಳುತ್ತಾರೆ ಅಲ್ಲಾಹು ಅಲ್ಲಾಹು, ಇದು ಉಲ್ಟಾ ಆಗಿದೆ. ಸರ್ವವ್ಯಾಪಿ ಎನ್ನಿ ಅಥವಾ ಅಲ್ಲಾ ಎನ್ನಿ ಎರಡು ಒಂದೇ ವಿಷಯ. ಅದರ ಅರ್ಥ ಅವರಿಗೆ ತಿಳಿದಿಲ್ಲ. ಅಲ್ಲಾಹು ಎನ್ನುವುದರ ಅರ್ಥವೇ ಸರ್ವವ್ಯಾಪಿ ಎಂದಾಗಿದೆ. ಪರಮಾತ್ಮನನ್ನು ನೆನಪು ಮಾಡುತ್ತಾರೆ. ಸರ್ವರ ಸದ್ಗತಿ ದಾತ, ಎಲ್ಲರಿಗೂ ಸುಖ ಕೊಡುವವರಾಗಿದ್ದಾರೆ. ಅವರು ಕೂಡ ಹೇಳುತ್ತಾರೆ, ಹೇ ತಂದೆ, ನೀನು ಬಂದು ಪಾವನ ಮಾಡಿ ಎಂದು. ಅಂದ ಮೇಲೆ ಅವಶ್ಯವಾಗಿ ಪತಿತರಾಗಿದ್ದಾರೆ. ಹಾಗಾದರೆ ಅವರು ಅಲ್ಲ ಹೇಗೆ ಆಗುತ್ತಾರೆ? ಅಲ್ಲ ವಿಕಾರಗಳಲ್ಲಿ ಹೇಗೆ ಹೋಗುತ್ತಾರೆ? ಅಲ್ಲ ಎನ್ನಿ ಅಥವಾ ಪರಮಾತ್ಮ ಎನ್ನಿ. ಅವರು ಬರುವುದೇ ವಿಕಾರಿಗಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡಲು. ಅವರು ಕೂಡ ಕೂಗುತ್ತಾರೆ, ಹೇ ಪರಮಾತ್ಮ, ನೀನು ಬಂದು ನಮ್ಮನ್ನು ಬಹಳ ಪಾವನ ಮಾಡಿ ಎಂದು. ಇದು ಅವರದ್ದೇ ಕೆಲಸವಾಗಿದೆ. ಆದ್ದರಿಂದ ಕರೆಯುತ್ತಾರೆ, ಹೇ ತಂದೆ, ನೀನು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ನಿಮ್ಮ ಭಾಷೆಯು ಸರಿಯಾಗಿದೆ. ಆ ಜನರು ಅಲ್ಲ ಎನ್ನುತ್ತಾರೆ, ಅವರು ಗಾಡ್ ಎನ್ನುತ್ತಾರೆ, ಗಾಡ್ ಫಾದರ್ ಎಂದು ಹೇಳುತ್ತಾರೆ. ಕೊನೆಯಲ್ಲಿ ಅವರ ಬುದ್ಧಿಯಲ್ಲಿಯೂ ಚೆನ್ನಾಗಿ ಉಳಿಯುತ್ತದೆ. ಅವರು ಅಷ್ಟೊಂದು ದುಃಖ ಅನುಭವಿಸುವುದಿಲ್ಲ. ನೀವು ಬಾಬಾ ಎನ್ನುತ್ತೀರಿ. ಹಾಗಾದರೆ ಈಗ ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ, ಏನು ಮಾಡುತ್ತೀರಿ? ಬಾಬಾರನ್ನು ಈ ಭ್ರುಕುಟಿಯಲ್ಲಿ ನೋಡುತ್ತೀರಿ. ಬಾಬಾ ನಂತರ ನಿಮ್ಮ ಭ್ರುಕುಟಿಯಲ್ಲಿ ನೋಡುತ್ತಾರೆ. ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರನ್ನು ನೋಡುತ್ತೇನೆ. ಅವರು ಪಕ್ಕದಲ್ಲಿ ಕುಳಿತಿದ್ದಾರೆ. ಇವು ಬಹಳ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯಗಳಾಗಿವೆ. ನಾನು ಇವರ ಪಕ್ಕದಲ್ಲಿ ಕುಳಿತಿದ್ದೇನೆ. ಇವರು ಕೂಡ ತಿಳಿಯುತ್ತಾರೆ ನನ್ನ ಪಕ್ಕದಲ್ಲಿ ಕುಳಿತಿದ್ದಾರೆ ಎಂದು. ನೀವು ಹೇಳುತ್ತೀರಿ, ನಾವು ಎದುರಿಗೆ ಇಬ್ಬರನ್ನು ನೋಡುತ್ತೇವೆ, ಬಾಪ್ ಮತ್ತು ದಾದಾ. ಇಬ್ಬರ ಆತ್ಮಗಳನ್ನು ನೋಡುತ್ತೇವೆ. ಈ ಜ್ಞಾನ ನಿಮ್ಮಲ್ಲಿದೆ. ಬಾಪ್ ದಾದಾ ಎಂದು ಯಾರಿಗೆ ಕರೆಯುತ್ತೀರಿ? ಆತ್ಮಕ್ಕೆ. ಆತ್ಮವು ಸಮ್ಮುಖದಲ್ಲಿ ಕುಳಿತಿದೆ. ಭಕ್ತಿ ಮಾರ್ಗದಲ್ಲಿ ಅನೇಕರು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ. ಶಿಕ್ಷಣದಲ್ಲಿ ಈ ರೀತಿ ನಡೆಯುವುದಿಲ್ಲ. ಶಿಕ್ಷಕರನ್ನು ನೋಡಬೇಕಲ್ಲವೇ? ಇವರು ತಂದೆಯೂ ಹೌದು, ಶಿಕ್ಷಕರೂ ಹೌದು. ಆದ್ದರಿಂದ ಸಮ್ಮುಖದಲ್ಲಿ ನೋಡಬೇಕು. ಸಮ್ಮುಖದಲ್ಲಿ ಕುಳಿತು ಕಣ್ಣು ಮುಚ್ಚಿ ತೂಕಡಿಸುತ್ತಿದ್ದರೆ ಅಂತಹ ಶಿಕ್ಷಣ ನಡೆಯುವುದಿಲ್ಲ. ವಿದ್ಯಾರ್ಥಿ ಶಿಕ್ಷಕರನ್ನು ಅವಶ್ಯವಾಗಿ ನೋಡುತ್ತಲೇ ಇರುತ್ತಾನೆ. ಇಲ್ಲದಿದ್ದರೆ ಶಿಕ್ಷಕರು ಹೇಳುತ್ತಾರೆ, ಇವನು ತೂಕಡಿಸುತ್ತಿದ್ದಾನೆ, ಯಾವುದೋ ಭಂಗಿ ಕುಡಿದು ಬಂದಿದ್ದಾನೆ ಎಂದು, ಅಂದ್ರೆ ನಶೆಯ ಪದಾರ್ಥವನ್ನ ಕುಡಿದು ಬಂದಿದ್ದಾನೆ ಎಂದು. ನಿಮ್ಮ ಬುದ್ಧಿಯಲ್ಲಿದೆ ಬಾಬಾ ಈ ತನುವಿನಲ್ಲಿ ಇದ್ದಾರೆ ಎಂದು. ನಾನು ಬಾಬಾರನ್ನು ನೋಡುತ್ತೇನೆ. ತಂದೆ ತಿಳಿಸಿಕೊಡುತ್ತಾರೆ, ಯಾರಾದರೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಈ ತರಗತಿಯ ನಿಯಮವಲ್ಲ. ಶಾಲೆಯಲ್ಲಿ ಯಾರಾದರೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆಯೇ? ಇತರ ಸತ್ಸಂಗಗಳನ್ನು ಶಾಲೆ ಎಂದು ಕರೆಯಲಾಗುವುದಿಲ್ಲ. ಭಗವದ್ಗೀತೆ ಮುಂತಾದವುಗಳನ್ನು ಓದುತ್ತಾರೆ, ಆದರೆ ಅದನ್ನು ಶಾಲೆ ಎಂದು ಕರೆಯುವುದಿಲ್ಲ. ಅವರು ಯಾರನ್ನೂ ನೋಡಬೇಕಾದಂತಹ ತಂದೆಯಲ್ಲ. ಕೆಲವರು ಶಿವನ ಭಕ್ತರಾಗಿರುತ್ತಾರೆ, ಆದ್ದರಿಂದ ಶಿವನನ್ನೇ ನೆನಪು ಮಾಡುತ್ತಾರೆ. ಕಿವಿಯಿಂದ ಕಥೆಗಳನ್ನು ಕೇಳುತ್ತಿರುತ್ತಾರೆ. ಶಿವನ ಭಕ್ತಿ ಮಾಡುತ್ತಾ ಶಿವನನ್ನೇ ನೆನಪು ಮಾಡಬೇಕಾಗುತ್ತದೆ. ಯಾವುದೇ ಸತ್ಸಂಗದಲ್ಲಿ ಪ್ರಶ್ನೆ ಮುಂತಾದವುಗಳಿರುವುದಿಲ್ಲ. ಇಲ್ಲಿ ಇರುತ್ತದೆ. ಇಲ್ಲಿ ನಿಮ್ಮ ಆದಾಯ ಬಹಳಷ್ಟಿದೆ. ಆದಾಯ ಬರುವಾಗ ಎಂದು ಆಕಳಿಕೆ ಬರುವುದಿಲ್ಲ. ಹಣ ಸಿಗುತ್ತದೆ ಅಂದ ಮೇಲೆ ಖುಷಿ ಇರುತ್ತದೆ. ಆಕಳಿಕೆ ದುಃಖದ ಗುರುತಾಗಿದೆ. ಕಾಯಿಲೆ ಇದ್ದರೆ, ದಿವಾಳಿಯಾಗಿದ್ದರೆ ಆಕಳಿಕೆ ಬರುತ್ತದೆ. ಹಣ ಬರುತ್ತಿದ್ದರೆ ಆಕಳಿಕೆ ಬರುವುದಿಲ್ಲ. ಬಾಬಾ ವ್ಯಾಪಾರಿಯೂ ಆಗಿದ್ದಾರಲ್ಲವೇ? ರಾತ್ರೋರಾತ್ರಿ ಹಡಗುಗಳು ಬರುತ್ತಿದ್ದವು. ಆದ್ದರಿಂದ ರಾತ್ರಿ ಎಚ್ಚರವಿರಬೇಕಾಗುತ್ತಿತ್ತು. ಕೆಲವು ಬೇಗಮರು ರಾತ್ರಿ ಬರುತ್ತಾರೆ. ಆದ್ದರಿಂದ ಕೇವಲ ಮಹಿಳೆಯರಿಗಾಗಿ ಮಾತ್ರ ತೆರೆದಿರುತ್ತದೆ. ಬಾಬಾ ಕೂಡ ಹೇಳುತ್ತಾರೆ, ಚಿತ್ರ ಪ್ರದರ್ಶನ ಮುಂತಾದವುಗಳಲ್ಲಿ ಮಹಿಳೆಯರಿಗಾಗಿ ವಿಶೇಷ ದಿನಗಳನ್ನು ಇಡಿ. ಆಗ ಬಹಳಷ್ಟು ಜನ ಬರುತ್ತಾರೆ. ಮುಖಕ್ಕೆ ಪರದೆ ಹಾಕಿಕೊಳ್ಳುವವರು ಕೂಡ ಬರುತ್ತಾರೆ. ಅನೇಕರು ಪರದೆಯಲ್ಲೇ ಇರುತ್ತಾರೆ. ಮೋಟಾರ್ ಕಾರಿನಲ್ಲೂ ಅವರಿಗೆ ಪರದೆ ಇರುತ್ತದೆ. ಇಲ್ಲಿ ಆತ್ಮದ ವಿಷಯವಾಗಿದೆ. ಜ್ಞಾನ ಸಿಕ್ಕಾಗ ಪರದೆಯು ತೆರೆಯುತ್ತದೆ. ಸತ್ಯಯುಗದಲ್ಲಿ ಪರದೆ ಇರುವುದಿಲ್ಲ. ಇದು ಕೂಡ ಮುಕ್ತಾಯವಾಗುತ್ತದೆ. ನಿಧಾನವಾಗಿ ಮುಖ ಮುಂತಾದವುಗಳು ತೆರೆಯುತ್ತವೆ. ಸನ್ಯಾಸಿಗಳು ಇದನ್ನು
ನರಕ ಎಂದು ಕರೆದು ಓಡಿ ಹೋದಾಗ ಅವರು ಮುಖವನ್ನು ನೋಡಬೇಕಾಗಿಲ್ಲ. ಅವರು ಸ್ತ್ರೀಯನ್ನು ನರಕದ ದ್ವಾರ ಎಂದು ತಿಳಿದು ಅಲ್ಲಿಂದ ಓಡಿ ಹೋಗುತ್ತಾರೆ. ಪ್ರಾರಂಭದಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಸತೋಪ್ರಧಾನರಾಗಿದ್ದರು, ಆದರೆ ಅವರು ವಯಸ್ಕರಾದಾಗ ಓಡಿ ಹೋಗುತ್ತಾರೆ. ನಾಗಸಾಧುಗಳು ಕುಂಭಮೇಳಕ್ಕೆ ಬಂದಾಗ ಅವರಲ್ಲಿ ಮಕ್ಕಳು ಕೂಡ ಬಹಳಷ್ಟು ಬರುತ್ತಾರೆ. ಮಕ್ಕಳು ಹೇಗೆ ಬರುತ್ತಾರೆ ಎಂದು ಚೆಕ್ ಮಾಡಬೇಕು. ಈ ಜನರು ಯಾವುದೋ ಔಷಧಿಯನ್ನು ತೆಗೆದುಕೊಳ್ಳುತ್ತಾರೆ, ಆಗ ಕರ್ಮೇಂದ್ರಿಯಗಳು ತಣ್ಣಗಾಗುತ್ತವೆ. ಇಲ್ಲಿ ಆ ಮಾತಿಲ್ಲ. ಇಲ್ಲಿ ಯೋಗ ಬಲದಿಂದ ಕರ್ಮೇಂದ್ರಿಯಗಳನ್ನು ವಶಪಡಿಸಿಕೊಳ್ಳಬೇಕು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಅತೀಂದ್ರಿಯ ಸುಖದ ಅನುಭವಿಗಳಾಗಿರಿ. ಸದಾ ಸಂಗಮ ಯುಗದ ಶ್ರೇಷ್ಠ ಪ್ರಾಪ್ತಿಯಾದ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಿದ್ದೀರಾ. ಈ ಸುಖವೇ ಎಲ್ಲಕ್ಕಿಂತ ದೊಡ್ಡ ಅವಿನಾಶಿ ಉಯ್ಯಾಲೆಯಾಗಿದೆ. ನಿಮ್ಮ ಸಂಗಮಯುಗಿ ಬ್ರಾಹ್ಮಣರ ಉಯ್ಯಾಲೆಯು ಅತೀಂದ್ರಿಯ ಸುಖದ ಉಯ್ಯಾಲೆಯಾಗಿದೆ. ಆದ್ದರಿಂದ ಸದಾ ಇದೇ ಉಯ್ಯಾಲೆಯಲ್ಲಿ ತೂಗಾಡುತ್ತೀರಿ. ಎಂದಾದರೂ ದೇಹದ ಅಭಿಮಾನಕ್ಕೆ ಬರುವುದು ಅಂದರೆ ಉಯ್ಯಾಲೆಯಿಂದ ಕೆಳಗೆ ಭೂಮಿಯ ಮೇಲೆ ಕಾಲಿಡುವುದು ಮತ್ತು ಕೊಳಕಾಗುವುದು ಎಂದರ್ಥ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಪ್ರೀತಿಯ ಮಕ್ಕಳು ಸದಾ ಸ್ವಚ್ಛವಾಗಿರುತ್ತಾರೆ, ಕೊಳಕಾಗುವುದಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.